2028ರ ಚುನಾವಣೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಿನಿಂದೀಗಲೇ ಸಿದ್ಧತೆಯನ್ನು ಶುರು ಮಾಡಿದ್ದಾರೆ. ಆ ಸಿದ್ಧತೆಯ ಭಾಗವಾಗಿ ಶಾಸಕರ ಜೊತೆಗೆ ಇವತ್ತು ಇಡೀ ದಿನ ಸಭೆಯನ್ನು ನಡೆಸೋದಕ್ಕಿದ್ದಾರೆ. 11 ಗಂಟೆಗೆ ಸಭೆ ಶುರುವಾದರೆ 7 ಗಂಟೆಯವರೆಗೂ ಕೂಡ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ. ಸಮಗ್ರ ಅಭಿವೃದ್ಧಿ ಹೆಸರಲ್ಲಿ ಸಭೆ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್. ಬೆಳಗ್ಗೆ 11 ಗಂಟೆಯಿಂದ ಸಭೆ ಶುರುವಾಗುತ್ತೆ, ಸಂಜೆ 7 ಗಂಟೆಯವರೆಗೂ ಕೂಡ. ಅಂದರೆ ಬೇರೆ ಬೇರೆ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ, ಬ್ಯಾಚ್ ವೈಸ್ ಭಾಗಿಯಾಗ್ತಾರೆ. ಸುದೀರ್ಘ ಸಭೆ, ಅಭಿವೃದ್ಧಿ ಮತ್ತು ಸಂಘಟನೆ ಎರಡು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯಾಗುತ್ತೆ ಅನ್ನುವಂಥ ಮಾಹಿತಿ. ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಯ ಶಾಸಕರ ಜೊತೆಗೆ ಸಭೆಯನ್ನ ಮುಖ್ಯಮಂತ್ರಿ ನಡೆಸೋದಕ್ಕಿದ್ದಾರೆ. ನಿನ್ನೆ ಅಧಿವೇಶನದಲ್ಲೇ ಮಾತನಾಡಿದರು ಮುಖ್ಯಮಂತ್ರಿ. ನಾವು 2028ರಲ್ಲೂ ಗೆಲ್ತೀವಿ, ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತೀವಿ, ಜನರ ಜೊತೆಗೆ ನಾವಿದ್ದೀವಿ. ವಿಪಕ್ಷಗಳು ಜನರ ಜೊತೆ ಇಲ್ಲದೇ ಇರಬಹುದು, ನಾವು ಜನರ ಜೊತೆಗಿದ್ದೀವಿ. ಈಗ ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಭೆ ನಡೆಸ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬೇರೆ ಜಿಲ್ಲೆಯ ಶಾಸಕರ ಜೊತೆಗೆ ಬ್ಯಾಚ್ ವೈಸ್ ಸಭೆಯಾಗುತ್ತೆ. ಪ್ರತಿ ಬುಧವಾರ ಈ ಸಭೆಯನ್ನು ನಡೆಸಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ ಇದೆ. 2028ರ ಎಲೆಕ್ಷನ್ಗೆ ಈಗಿಂದಲೇ ಸಿದ್ಧತೆಯನ್ನ ಸಿಎಂ ಮಾಡಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಇದು ಯಾವ ಉದ್ದೇಶ ಇದರ ಹಿಂದೆ ಇರೋದು? ಅಭಿವೃದ್ಧಿ ಮಾತ್ರನಾ, ಸಂಘಟನೆಯ ಜೊತೆಗೇನಾ, ರಾಜಕಾರಣನೂ ಇದೆಯಾ ಇದರಲ್ಲಿ? ರಕ್ಷತ್, ಬಹಳ ಪ್ರಮುಖವಾಗಿ ಎಲ್ಲಾ ಕಾಂಗ್ರೆಸ್ ಶಾಸಕರು ಅಂದ್ರೆ ಜಿಲ್ಲಾವಾರು ಸಭೆ ನಡೆಸ್ತಾ ಇರುವಂತದ್ದು ಒಂದು ಎರಡು ಉದ್ದೇಶಗಳಿದೆ. ಒಂದು, ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು, ಸರ್ಕಾರದಿಂದ ಯಾವ ರೀತಿ ಅವರಿಗೆ ಅನುದಾನಗಳನ್ನು ಕೊಡಬೇಕು, ಯಾವ ಯೋಜನೆಗಳು ಇದಾವೆ, ಅಥವಾ ಯಾವ ಯೋಜನೆಗಳನ್ನ ಮಾಡಿದ್ರೆ ಅದು 2028ಕ್ಕೆ ಚುನಾವಣೆಗೆ ಲಾಭ ಆಗತ್ತೆ, ಈ ದೃಷ್ಟಿಕೋನದಿಂದ ಶಾಸಕರ ಅಹವಾಲು ಮತ್ತು ಅಭಿಪ್ರಾಯವನ್ನ ಕೇಳೋದು ಒಂದು ಕಡೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಸಂಘಟನಾ ದೃಷ್ಟಿಯಿಂದಲೂ ಕೂಡ ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಎಐಸಿಸಿ ಮುಂದಾಗಿದೆ. ಇನ್ನೊಂದು ತಿಂಗಳಿನಲ್ಲಿ ಅದು ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಹೊಸ ಜಿಲ್ಲಾಧ್ಯಕ್ಷರುಗಳು ಬರ್ತಾರೆ, ಅವರ ಜೊತೆಗಿನ ಸಂಘಟನೆ ಕೂಡ ಯಾಕಂದ್ರೆ ಕೇವಲ ಒಳ್ಳೆ ಆಡಳಿತ ಕೊಟ್ಟ ಮಾತ್ರಕ್ಕೆ ಮತ್ತೆ ಆಯ್ಕೆ ಮಾಡ್ತಾರೆ ಅಂತಲ್ಲ, ಸಂಘಟನೆ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು. ಆ ಕಾರಣಕ್ಕಾಗಿ ಸಂಘಟನೆಯ ದೃಷ್ಟಿಕೋನದಲ್ಲೂ ಕೂಡ ಇವತ್ತು ಚರ್ಚೆ ನಡೆಯುತ್ತೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿಯನ್ನ ಆರಂಭ ಮಾಡಬೇಕು. ತಯಾರಿ ಆರಂಭ ಮಾಡಬೇಕು ಅಂದ್ರೆ ಶಾಸಕರ ಕ್ಷೇತ್ರಗಳಿಗೆ ಏನೇನು ಅನುದಾನ ಬೇಕಾಗಿದೆ, ಅವರ ನೋವುಗಳೇನು, ಅವರಿಗೆ ಯಾವ ಅನುದಾನ ಕೊಟ್ರೆ ಅಥವಾ ಎಷ್ಟು ಅನುದಾನ ಕೊಟ್ರೆ ಅದು ಚುನಾವಣೆಗೆ ಲಾಭ ಆಗತ್ತೆ, ಈ ವಿಚಾರಗಳ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ನಡೆಸುವಂತ ಸಲುವಾಗಿ ಈ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಇಡೀ ದಿನ ಬೆಳಗ್ಗೆ 11 ಗಂಟೆಯಿಂದ 7 ಗಂಟೆಯ ತನಕ ಈ ಸಭೆ ನಡೆಯುತ್ತೆ. ಪ್ರತ್ಯೇಕವಾಗಿ 1, 2 ಅಂದ್ರೆ ದೊಡ್ಡ ಜಿಲ್ಲೆಗಳಿದ್ರೆ ಒಂದು ಜಿಲ್ಲೆ ಕರೆದಿದ್ದಾರೆ, 2 ಅಥವಾ 3 ಜಿಲ್ಲೆಗಳನ್ನ ಕರೆದು ಸಭೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 2028ರ ಚುನಾವಣೆಯ ದೃಷ್ಟಿಕೋನದಿಂದ ಏನೆಲ್ಲ ಪ್ಲಾನ್ ಮಾಡ್ಕೊಳ್ಬೇಕು, ಶಾಸಕರ ಪ್ಲಸ್ ಏನು ಮೈನಸ್ ಏನು, ಅವರಿಗೆ ಬೇಕಾಗಿರುವಂತದ್ದೇನು, ಯಾವುದನ್ನ ನಾವು ಸಹಾಯ ಮಾಡಿದ್ರೆ ಅಂದ್ರೆ ಸರ್ಕಾರದಿಂದ ಇರ್ಬೋದು, ಪಕ್ಷದಿಂದ ಇರ್ಬೋದು, ಯಾವುದನ್ನ ಅವರಿಗೆ ಅನುಕೂಲ ಆಗಿದೆ ಅಥವಾ ಯಾವುದನ್ನ ನಾವು ಫುಲ್ಫಿಲ್ ಮಾಡಿದ್ರೆ ಅವ್ರು 28ರ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಹಾಯ ಆಗತ್ತೆ, ಈ ಎಲ್ಲಾ ದೃಷ್ಟಿಕೋನದಿಂದಲೂ ಬಹಳ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಾಗಿದೆ, ಆರಂಭ ಆಗಿದೆ ಅಂತ. ಮಾರುತೇಶ್, ಸೆಷನ್ ನಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬೇರೆ ಕಾರಣಕ್ಕಾಗಿ, ನಾಗೇಂದ್ರ ರಾಜೀನಾಮೆಯ ವಿಚಾರ ಕಾರಣಕ್ಕಾಗಿ. ಸೊ ಇದನ್ನ ಮುಖ್ಯಮಂತ್ರಿ ಗಮನಕ್ಕೆ ತರೋದಕ್ಕೆ ಶಾಸಕರಿಗೂ ಈಗ ಅವಕಾಶ, ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ. ಖಂಡಿತ. ಈಗ ತಮ್ಮ ಕ್ಷೇತ್ರದಲ್ಲಿ ಶಾಸಕರಿಗೆ ಮೊದಲೇ ಅವರು ಕಳೆದ 3 ವರ್ಷಗಳಿಂದ ಇರುವಂತ ದೊಡ್ಡ ಡಿಮ್ಯಾಂಡ್ ಏನು, ನಮಗೆ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ, ಹೆಚ್ಚಿನ ಅನುದಾನ ಸಿಕ್ಕರೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಳ್ಬಹುದು, ಕೇವಲ ಗ್ಯಾರಂಟಿಯಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹಲವು ಬಾರಿ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ರು. ಹೀಗಾಗಿ ಅಧಿವೇಶನದಲ್ಲಿ ಸಚಿವರ ಗಮನ ಸೆಳೆಯೋದಕ್ಕಾಗಿಲ್ಲ, ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಈಗ ಪ್ರತ್ಯೇಕವಾಗಿ ಮೀಟಿಂಗ್ ಕರೆದಿರೋದ್ರಿಂದ ಅವರ ಕ್ಷೇತ್ರಕ್ಕೆ ಇರುವಂತಹ ಪ್ರಮುಖ ಯೋಜನೆಗಳಿರ್ಬೋದು ಅಥವಾ ಎಷ್ಟು ಅನುದಾನ ಬೇಕು ಅನ್ನುವಂಥದ್ದು ಇರ್ಬೋದು. ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಕೆಲ ಶಾಸಕರಿಗೆ ಹೇಳಿದ್ದಾರಂತೆ, ನಾನು 100-200 ಕೋಟಿ ಒಬ್ಬೊಬ್ಬರಿಗೆ ಅನುದಾನವನ್ನ ಕೊಡ್ತೀನಿ, ಇವೆಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, 28ರ ಚುನಾವಣೆಯ ದೃಷ್ಟಿಕೋನದಲ್ಲಿ ತಯಾರಾಗಬೇಕು ಅನ್ನುವಂತ ಮಾತುಗಳನ್ನ ತಮ್ಮ ಆಪ್ತ ಶಾಸಕರ ಬಳಿಯೂ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಶಾಸಕರಿಗೆ
ಹೆಚ್ಚು ಅನುದಾನ ಕೊಡೋದು ಒಂದು ಕಡೆ, ಇನ್ನೊಂದು ಕಡೆ ಸಂಘಟನೆಯ ದೃಷ್ಟಿಕೋನದಿಂದಲೂ ಕೂಡ ಆಗ್ಬೇಕಾಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿ DCM ಆಗಿದ್ದಂತ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಕೆಲಸ ಸಂಪೂರ್ಣವಾಗಿ ಒಂದ್ ರೀತಿ ಸ್ಥಗಿತ ಆಗಿತ್ತು. ಹೊಸ ಅಧ್ಯಕ್ಷರು ಬಂದ್ಮೇಲೆ ಸಂಘಟನೆ ಕೆಲಸಗಳು ಕೂಡ ಚುರುಕಾಗಿದೆ. ಹಾಗಾಗಿ ಸಂಘಟನೆ ವಿಚಾರದಲ್ಲಿ ಎಲ್ಲೆಲ್ಲಿ ವೀಕ್ ಇದ್ದಾರೆ, ಏನೆಲ್ಲ ಬದಲಾವಣೆ ಮಾಡಬೇಕು, ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರು ಒಟ್ಟಿಗೆ ಹೋದ್ರೆ ಚುನಾವಣೆಯನ್ನ ಗೆಲ್ಲೋದು ಈಸಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ. ಹಾಗಾಗಿ ಆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯುತ್ತೆ. ಅಂದ್ರೆ ಒಂದು ಕ್ಲಿಯರ್ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಇದು ಪ್ರಿಪರೇಟರಿ CM 2028ರ ಚುನಾವಣೆಗೆ ನಾನು ಪ್ರಿಪರೇಟರಿ CM ಅಷ್ಟೇ, 2028 ಗೆದ್ರೆ CM ಅನ್ನುವಂತ ಫೀಲಿಂಗ್ ಬರುತ್ತೆ ಅನ್ನುವಂತ ಮನಸ್ಥಿತಿಯಲ್ಲೂ ಡಿ ಕೆ ಶಿವಕುಮಾರ್ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಚುನಾವಣೆಯನ್ನ ಟಾರ್ಗೆಟ್ ಇಟ್ಕೊಂಡು ಎಲ್ಲ ತಯಾರಿಗಳನ್ನು ಕೂಡ ಈಗಿನಿಂದಲೇ ಶುರು ಮಾಡುವಂತಹ ದೃಷ್ಟಿಕೋನವನ್ನು ಕೂಡ ಡಿ ಕೆ ಶಿವಕುಮಾರ್ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.